صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ನಿಮ್ಮ ಮರಣ ಎಲ್ಲಿ ಸಂಭವಿಸಲಿದೆ ಎಂದು ತಿಳಿಯಲು ಇದನ್ನೊಮ್ಮೆ ಕೇಳಿ ನೋಡಿ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಮತರ್ಬನ ಇಕಾಮ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದಾ ಕಲಲ್ಲಾಹು ಲಿ ಅಬ್ದಿನ್ ಅನ್ ಯಮೂತ ಬಿ ಅರ್ಲಿನ್ ಜಅಲ ಲಹು ಇಲೈಹಾ ಹಾಜತುನ್. ಖಂಡಿತವಾಗಿಯೂ ಅಲ್ಲಾಹನು ಓರ್ವ ವ್ಯಕ್ತಿಗೆ ಒಂದು ಸ್ಥಳದಲ್ಲಿ ಮರಣ ಹೊಂದಬೇಕು ಎಂದು ನಿಶ್ಚಯಿಸಿದ್ದರೆ ಏನಾದರೂ ಒಂದು ಕಾರಣದಿಂದ ಆತನನ್ನು ಅಲ್ಲಿಗೆ ತಲುಪಿಸುತ್ತಾನೆ ಎಂದು. ಅಂದರೆ ನೀವು ಎಲ್ಲಿ ಮರಣ ಹೊಂದಬೇಕು ಎಂಬುದು ಅಲ್ಲಾಹನು ತೀರ್ಮಾನಿಸಿದ್ದಾನೆ. ಮರಣ ಹೊಂದುವಂತಹ ಸಮಯವಾದಾಗ ಅಲ್ಲಾಹನು ನಿಮ್ಮನ್ನು ಆ ಸ್ಥಳಕ್ಕೆ ತಲುಪಿಸ್ತಾನೆ. ಆದ್ದರಿಂದ ನಮ್ಮಲ್ಲಿ ಅತಿಯಾಗಿ ಜನರಿಗೊಂದು ಭಯ ಇದೆ. ಒಂದು ಸ್ಥಳಕ್ಕೆ ಹೋಗುವಾಗ ಮರಣ ಹೊಂದಿದರೆಯೋ ಎಂಬಂತಹ ಒಂದು ಭಯ ಇರುತ್ತೆ. ಅಲ್ಲಿ ಹೋದರೆ ಮರಣ ಹೊಂದ್ತಾರೆ, ಅಲ್ಲಿ ಹೋದರೆ ಕಷ್ಟ ಅನುಭವಿಸಬೇಕಾದಿತ್ತು, ಅಲ್ಲಿ ಹೋದರೆ ಜೀವನ ತ್ಯಜಿಸಬೇಕಾಗುತ್ತದೆ ಎಂಬುವಂತಹ ಒಂದು ಭಯ ನಮ್ಮಲ್ಲಿರುತ್ತದೆ. ಖಂಡಿತವಾಗಿಯೂ ಅಲ್ಲಾಹನು ನಮ್ಮ ಮರಣ ಅಲ್ಲಿ ನಿಶ್ಚಯಿಸಿದ್ದರೆ ನಾವು ಅಲ್ಲಿ ಹೋಗಿ ಮರಣ ಹೊಂದಬೇಕಾಗುತ್ತೆ. ಏನು ಅಲ್ಲಿ ಅಲ್ಲಾಹನು ನಮ್ಮ ಮರಣ ನಿಶ್ಚಯಿಸಿಲ್ಲ ಎಂದಿದ್ದರೆ ಮತ್ತೆ ಯಾರಿಂದಲೂ ನಮ್ಮ ಮರಣ ಅಲ್ಲಿ ಸಂಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಒಂದು ವಿಶ್ವಾಸ ನಮಗೆ ಬೇಕು. ನಾವು ಎಲ್ಲಿ ಮರಣ ಹೊಂದಬೇಕು ಎಂದು ಅಲ್ಲಾಹ ನಮ್ಮನ್ನು ನಿಶ್ಚಯಿಸಿದ್ದಾನೋ ಅಲ್ಲಿಗೆ ಏನಾದರೂ ಒಂದು ಅವಶ್ಯದ ಮೂಲಕ ನಾವು ತಲುಪುತ್ತೇವೆ ಎಂಬಂತಹ ವಿಶ್ವಾಸ. ಅಲ್ಲಾಹನು ನಮ್ಮನ್ನು ಸ್ವೀಕರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.